ಭಾರತದ ರಾಜಕೀಯ ಇತಿಹಾಸದಲ್ಲಿ 1975ರ ಜೂನ್ 25ರಂದು ಘೋಷಣೆಯಾದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಪ್ರಜಾಪ್ರಭುತ್ವದ ಕಪ್ಪು ಚುಕ್ಕೆ ಅಂತ ಹೇಳಿ ಪರಿಗಣಿಸಲಾಗ್ತತಿ. ಯಾಕಪ್ಪ ಅಂತಂದ್ರ ಪ್ರಜೆಗಳ ಮೂಲಭೂತ ಹಕ್ಕುಗಳ ಅಮಾನತು, ಪತ್ರಿಕಾ ಸ್ವಾತಂತ್ರ್ಯದ ಹರಣ ಮತ್ತು ವಿರೋಧ ಪಕ್ಷಗಳ ನಾಯಕರ ಬಂಧನದಿಂದ ಇಡೀ ದೇಶದಲ್ಲೇ ಒಂದು ರೀತಿಯ ಭಯದ ವಾತಾವರಣ ಆ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿತ್ತು. ಆದರೆ ಅದೇ ಕರಾಳ ರಾಜಕೀಯ ವಾತಾವರಣದ ಮತ್ತೊಂದು ಮುಖವನ್ನು ನಾವು ನೋಡುವುದಾದರೆ, ಆ 21 ತಿಂಗಳುಗಳ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ದೇಶದ ಆರ್ಥಿಕತೆ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಕೆಲವು ಮಹತ್ತರ ಹಾಗೂ ಸಕಾರಾತ್ಮಕ ಸುಧಾರಣೆಗಳು ಸಹ ಜಾರಿಯಾಗಿದ್ದವು ಎಂಬುದನ್ನು ಇತಿಹಾಸಕಾರರು ಗುರುತಿಸ್ತಾರೆ. ಭ್ರಷ್ಟಾಚಾರದ ನಿಯಂತ್ರಣ, ಭೂ ಸುಧಾರಣೆ, ಆಡಳಿತಾತ್ಮಕ ಶಿಸ್ತು ಮತ್ತು ಬಡವರ ಪರ ಯೋಜನೆಗಳು ಈ ಅವಧಿಯ ಪ್ರಮುಖ ಹೆಜ್ಜೆಗಳಾಗಿದ್ದವು. ಇದೇ ಕರಾಳ ರಾಜಕೀಯ ಪರಿಸ್ಥಿತಿಯ ನಡುವೆ ಭಾರತದ ಗ್ರಾಮೀಣ ಸಮಾಜದ ಚಿತ್ರಣವನ್ನೇ ಬದಲಿಸಿದ ಮತ್ತೊಂದು ಮಹತ್ತರ ಬೆಳವಣಿಗೆಯೂ ಸಹ ನಡೆದಿತ್ತು. ಅದು ಯಾವುದಪ್ಪ ಅಂತಂದ್ರ ಅದುವೇ ಇಂದಿರಾ ಗಾಂಧಿಯವರ 20 ಅಂಶಗಳ ಕಾರ್ಯಕ್ರಮದ ಅಡಿಯಲ್ಲಿ ತೀವ್ರ ವೇಗವನ್ನ ಪಡೆದುಕೊಂಡ ಉಳುವವನೇ ಭೂಮಿಯ ಒಡೆಯ ಅಂದರೆ ಭೂ ಸುಧಾರಣೆ ಯೋಜನೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 30 ವರ್ಷಗಳಾಗಿದ್ದರೂ ಸಹ ದೇಶದ ಗ್ರಾಮೀಣ ಭಾಗದಲ್ಲಿ ಜಮೀನ್ದಾರಿ ಮತ್ತು ಗೇಣಿದಾರಿ ಪದ್ಧತಿಯ ಮೂಲಕ ಇನ್ನೂ ಸಹ ಶೋಷಣೆ ಮುಂದುವರೆದಿತ್ತು. ದೇಶದ 90% ಕೃಷಿ ಭೂಮಿ ಕೇವಲ 5% ಶ್ರೀಮಂತ ಜಮೀನ್ದಾರರ ಕೈಯಲ್ಲಿಯೇ ಇತ್ತು. ನಿಜವಾಗಿಯೂ ಮಣ್ಣಿನಲ್ಲಿ ಬೆವರು ಸುರಿಸಿ ರೈತರು ಕೇವಲ ಗೇಣಿದಾರರಾಗಿ ಅಂದರೆ ಬಾಡಿಗೆದಾರರಾಗಿ ಜೀತದಂತಹ ಬದುಕು ನಡೆಸ್ತಿದ್ರು. ಈ ಅಸಮಾನತೆಯನ್ನ ಹೋಗಲಾಡಿಸಲು ಜಾರಿಗೆ ಬಂದದ್ದೇ ಯಾರು ಭೂಮಿಯನ್ನ ಉಳುಮೆ ಮಾಡುತ್ತಾರೋ ಅವರಿಗೆ ಅದರ ಒಡೆತನ ಅಂದರೆ ಆ ಭೂಮಿಯ ಮಾಲೀಕತ್ವ ಸಿಗಬೇಕು ಎಂಬ ಭೂ ಸುಧಾರಣಾ ಕಾಯ್ದೆ. 1950 ಮತ್ತು 60ರ ದಶಕದಲ್ಲಿಯೇ ಈ ಭೂ ಸುಧಾರಣಾ ಕಾಯ್ದೆಗಳು ದೇಶದ ವಿವಿಧ ರಾಜ್ಯಗಳಲ್ಲಿ ಜಾರಿಗೆ ಬಂದಿದ್ದರೂ ಸಹ ಅವು ಕಾಗದದ ಮೇಲಷ್ಟೇ ಉಳಿದಿದ್ದವು. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ಶ್ರೀಮಂತ ಜಮೀನ್ದಾರರ ರಾಜಕೀಯ ಪ್ರಭಾವ ಮತ್ತು ನ್ಯಾಯಾಂಗದ ಹಸ್ತಕ್ಷೇಪ. ಸರ್ಕಾರಗಳು ಜಮೀನುದಾರರ ಹೆಚ್ಚುವರಿ ಭೂಮಿಯನ್ನ ವಶಪಡಿಸಿಕೊಳ್ಳಲು ಹೋದಾಗಲೆಲ್ಲ ಅವರು ನ್ಯಾಯಾಲಯಗಳ ಮೆಟ್ಟಿಲೇರಿ ತಡೆಯಾಜ್ಞೆಯನ್ನ ತರ್ತಿದ್ರು, ಅಂದ್ರೆ ಸ್ಟೇ ಆರ್ಡರ್ ಅನ್ನ ತರ್ತಿದ್ರು. ಇದರಿಂದಾಗಿ ವರ್ಷಗಂಟಲೆ ಈ ಭೂ ಸುಧಾರಣಾ ಪ್ರಕರಣಗಳು ಧೂಳು ಹಿಡಿತಿದ್ವು. ಬಡವರಿಗೆ ಭೂಮಿಯ ಮಾಲೀಕರಾಗುವ ಅವಕಾಶಗಳು ಸಿಗುತ್ತಿರಲಿಲ್ಲ. ಆದರೆ 1975ರಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾದ ನಂತರ ಇಡೀ ದೇಶದ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಯಿತು. ನ್ಯಾಯಾಂಗದ ಹಸ್ತಕ್ಷೇಪಕ್ಕೆ ಬ್ರೇಕ್ ಬಿತ್ತು. ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಈ ನಾಗರಿಕರ ಮೂಲಭೂತ ಹಕ್ಕುಗಳನ್ನ ಅಮಾನತುಗೊಳಿಸಿದ್ದರಿಂದ ಮತ್ತು ಸಂವಿಧಾನದ 9ನೇ ಅನುಸೂಚಿ ರಕ್ಷಣೆ ಇದ್ದುದರಿಂದ ಜಮೀನುದಾರರಿಗೆ ಮತ್ತು ಶ್ರೀಮಂತ ಭೂ ಮಾಲೀಕರಿಗೆ ಕೋರ್ಟ್ಗಳ ಮೂಲಕ ಸರ್ಕಾರದ ನಿರ್ಧಾರಗಳಿಗೆ ತಡೆ ತರಲು ಸಾಧ್ಯ ಆಗಲಿಲ್ಲ. ಹೀಗಾಗಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಶುರು ಮಾಡಿದರು. ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕಟ್ಟುನಿಟ್ಟಿನ ಶಿಸ್ತು ಒಂದು ರೀತಿ ಮನೆ ಮಾಡಿತು. ಕೆಲಸ ಅಧಿಕ ಮಾತು ಕಮ್ಮಿ ಎಂಬ ಘೋಷವಾಕ್ಯದೊಂದಿಗೆ ಇಡೀ ಆಡಳಿತ ಯಂತ್ರ ಚುರುಕಾಗಿತ್ತು. ಯಾವುದೇ ರಾಜಕೀಯ ಒತ್ತಡ ಅಥವಾ ಕೋರ್ಟ್ಗಳ ಭಯವಿಲ್ಲದೆ ಆಡಳಿತ ಯಂತ್ರದ ಅಧಿಕಾರಿಗಳು ಜಮೀನುದಾರರ ಬಳಿ ಇದ್ದ ನಿಗದಿತ ಮಿತಿಗಿಂತ ಲಕ್ಷಾಂತರ ಎಕರೆ ಹೆಚ್ಚಿನ ಭೂಮಿಯನ್ನ ಸರ್ಪ್ಲಸ್ ಲ್ಯಾಂಡ್ ಅಂತ ಏನ್ ಕರಿತೀವಲ್ಲ ನಾವು, ಅದನ್ನ ಅತ್ಯಂತ ವೇಗವಾಗಿ ವಶಪಡಿಸಿಕೊಂಡರು. ನಂತರ ಬಡವರಿಗೆ ಮರುಹಂಚಿಕೆ ಕಾರ್ಯವನ್ನ ಪ್ರಾರಂಭಿಸಿದರು. ಶ್ರೀಮಂತರಿಂದ ವಶಪಡಿಸಿಕೊಂಡ ಭೂಮಿಯನ್ನ ಅಲ್ಲಿಯವರೆಗೆ ಶ್ರೀಮಂತರ ಭೂಮಿಗಳಲ್ಲಿ ಕೂಲಿಗಳಾಗಿ ದುಡಿಯುತ್ತಿದ್ದ ದಲಿತ, ಹಿಂದುಳಿದ ಮತ್ತು ಭೂಹೀನ ಕೃಷಿ ಕಾರ್ಮಿಕರಿಗೆ ಯಾವುದೇ ಅಡೆತಡೆಗಳಿಲ್ಲದೆ ರಾತ್ರೋರಾತ್ರಿ ಮರುಹಂಚಿಕೆ ಮಾಡಲಾಯಿತು. ಇನ್ನು ಕರ್ನಾಟಕದಲ್ಲಿ ನಾವು ನೋಡುವುದಾದರೆ, ಕರ್ನಾಟಕದ ಇತಿಹಾಸದಲ್ಲಿ ಈ ತುರ್ತು ಪರಿಸ್ಥಿತಿಯ ಅವಧಿಯು ಉಳುವವನೇ ಭೂ ಒಡೆಯ ಯೋಜನೆಗೆ ಒಂದು ರೀತಿಯ ವರವಾಗಿ ಪರಿಣಮಿಸಿತು. ಅಂದಿನ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರು 1974ರಲ್ಲಿ ಕ್ರಾಂತಿಕಾರಿ ಭೂ ಸುಧಾರಣಾ ಕಾಯ್ದೆಯನ್ನ ಜಾರಿಗೆ ತಂದಿದ್ದರೂ ಸಹ ಜಮೀನುದಾರರ ಮತ್ತು ಶ್ರೀಮಂತ ಭೂ ಮಾಲೀಕರ ಕಾನೂನು ಹೋರಾಟದಿಂದ ಅದು ಕುಂಠಿತವಾಗಿತ್ತು. ಆದರೆ 1975ರ ತುರ್ತು ಪರಿಸ್ಥಿತಿಯ ಕಠಿಣ ನಿಯಮಗಳನ್ನ ಬಳಸಿಕೊಂಡ ಅರಸು ಸರ್ಕಾರ ರಾಜ್ಯಾದ್ಯಂತ ಭೂ ನ್ಯಾಯ ಮಂಡಳಿಗಳನ್ನ ಸಕ್ರಿಯಗೊಳಿಸಿತು. ವಕೀಲರ ಹಸ್ತಕ್ಷೇಪವಿಲ್ಲದೆ ಜಮೀನ್ದಾರರ ಮತ್ತು ಭೂ ಮಾಲೀಕರ ಅಡ್ಡಿ ಆಕ್ಷೇಪಣೆಗಳನ್ನು ಬದಿಗೊತ್ತಿ ಲಕ್ಷಾಂತರ ಬಡ ಗೇಣಿದಾರರಿಗೆ ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ
ಅರಸು ಸರ್ಕಾರ ಭೂಮಿಯ ಹಕ್ಕುಪತ್ರಗಳನ್ನ ವಿತರಿಸಿತು. ಇದು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಸಾಮಾಜಿಕ ಮತ್ತು ಆರ್ಥಿಕ ಕ್ರಾಂತಿಯಾಯಿತು. ಇತಿಹಾಸಕಾರರು ಈ ತುರ್ತು ಪರಿಸ್ಥಿತಿಯ ಕಾಲಘಟ್ಟವನ್ನ ಅತ್ಯಂತ ವಿಚಿತ್ರವಾದ ಸನ್ನಿವೇಶ ಎಂದು ಕರೀತಾರೆ. ಯಾಕಂದ್ರ ಒಂದು ಕಡೆ ಪ್ರಜಾಪ್ರಭುತ್ವದ ಸಾಮಾನ್ಯ ದಿನಗಳಲ್ಲಿ ಶ್ರೀಮಂತರ ಮತ್ತು ಬಲಿಷ್ಠರ ವಿರುದ್ಧ ಜಾರಿಗೆ ತರಲಾಗದ ಸಾಮಾಜಿಕ ನ್ಯಾಯದ ಯೋಜನೆಗಳನ್ನ ತುರ್ತು ಪರಿಸ್ಥಿತಿಯ ಕಠಿಣ ಆಡಳಿತಾತ್ಮಕ ಶಿಸ್ತಿನಿಂದಾಗಿ ಬಡವರ ಕೈಗೆ ತಲುಪಿಸಲು ಸಾಧ್ಯ ಆಯಿತು. ಇನ್ನೊಂದು ಕಡೆ ಭೂ ಒಡೆತನದಂತಹ ಒಳ್ಳೆಯ ಕಾರ್ಯಗಳು ನಡೆದರೂ ಸಹ ಅದರ ಬೆನ್ನಿಗೆ ಬಲವಂತದ ಕುಟುಂಬ ಯೋಜನೆ ಮತ್ತು ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣದಂತಹ ಕರಾಳ ಮುಖಗಳು ಸಹ ದೇಶವನ್ನ ಕಾಡಿದ್ದು. ತುರ್ತು ಪರಿಸ್ಥಿತಿ ಮತ್ತು ಭೂ ಒಡೆತನ ಯೋಜನೆ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಂತೆ 1975ರ ಕಾಲಘಟ್ಟದಲ್ಲಿ ಇವೆರಡು ಏಕಕಾಲದಲ್ಲಿಯೇ ಕಾರ್ಯಾಚರಣೆ ಮಾಡಿದವು. ರಾಜಕೀಯವಾಗಿ ದೇಶ ಸರ್ವಾಧಿಕಾರದತ್ತ ಮುಖ ಮಾಡಿದ್ದರೂ ಸಹ ಆಡಳಿತಾತ್ಮಕ ಕಠಿಣತೆಯಿಂದಾಗಿ ದೇಶದ ಕೋಟ್ಯಾಂತರ ಬಡ ರೈತರಿಗೆ ಭೂಮಿಯ ಒಡೆತನ ಮತ್ತು ಸ್ವಾಭಿಮಾನದ ಬದುಕು ಸಿಕ್ತು. ಈ ತುರ್ತು ಪರಿಸ್ಥಿತಿಯಲ್ಲಿ ಬಡವರು ಸಹಿತ ಭೂ ಮಾಲೀಕರಾಗುವ ಒಂದು ಸುವರ್ಣ ಅವಕಾಶ ಸಿಕ್ಕಿತು ಎಂಬುದನ್ನ ನಾವು ನಿರಾಕರಿಸಲು ಸಾಧ್ಯವೇ ಇಲ್ಲ. ಆದರೆ ಪ್ರಜಾಪ್ರಭುತ್ವದ ಮತ್ತು ನಾಗರಿಕರ ಸ್ವಾತಂತ್ರ್ಯವನ್ನ ಬಲಿಕೊಟ್ಟು ಪಡೆದ ಅಭಿವೃದ್ಧಿ ಸುಸ್ಥಿರವಲ್ಲ ಎಂಬುದನ್ನ ಇತಿಹಾಸ ಈ ದೇಶಕ್ಕೆ ನೀಡಿದ ಅತ್ಯಂತ ದೊಡ್ಡ ಪಾಠವಾಗಿದೆ. ಇದು ಈ ದಿನದ ಮಾಹಿತಿ. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.